ಕರ್ನಾಟಕ ಕಾಡುಗೊಲ್ಲ ಪರಿಷತ್ ಸಂಘಟನೆಯ ಪಾವಗಡ ತಾಲೂಕು ಘಟಕಕ್ಕೆ ಯುವ ಹಾಗೆ ಕ್ರಿಯಾಶೀಲ ನಾಯಕ ನರಸಿಂಹರಾಜುರವರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಇಂದು ಆಯೋಜಿತ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಅರುಣ್ ಕೃಷ್ಣಯ್ಯವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಈ ಸಭೆಯನ್ನ ಉದ್ಘಾಟಿಸಿದ ಅಧ್ಯಕ್ಷರು ಅನಂತರ ಮಾತನಾಡಿದರು. ಕಾಡುಗೊಲ್ಲ ಸಮುದಾಯದ ಏಳಿಗೆಗಾಗಿ ಪ್ರತಿಯೊಬ್ಬರ ಸಹಭಾಗಿತ್ವ ಮುಖ್ಯವಾಗಿದೆ. ಪ್ರತಿಯೊಬ್ಬರು ಕೂಡ ಸಂಘಟಿತರಾಗಿ ಕಾರ್ಯನಿರ್ವಹಿಸುವ ಸಮಯವಿದು, ಕೈಜೋಡಿಸಿ ಎಂದು ಕರೆ ನೀಡಿದರು. ಮತ್ತೊಂದೆಡೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನರಸಿಂಹರಾಜು ಮಾತನಾಡಿ, ನಮ್ಮ ಕಾಡುಗೊಲ್ಲ ಸಮುದಾಯ ರಾಜಕೀಯ, ಶೈಕ್ಷಣಿಕ ಹಾಗೆ ಸಾಮಾಜಿಕವಾಗಿ ಮುಂದುವರಿಯುವಂತೆ ಪ್ರತಿಯೊಂದು ಹಟ್ಟಿಗಳ ಮಟ್ಟದಲ್ಲಿ ಯುವ ಸಮೂಹದೊಂದಿಗೆ ಜನಜಾಗೃತಿ ಕಾರ್ಯ ಆರಂಭಿಸಲಾಗುತ್ತೆ. ಇನ್ನು ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಮುದಾಯದ ಮನೆ ಮನೆಗೆ ತಲುಪುವಂತೆ ಮಾಡುವ ಪ್ರಯತ್ನ ನಮ್ಮದು. ನನಗೆ ನೀಡಿದ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಹಾಗೂ ಸಂಘಟಿತ ರೀತಿಯಲ್ಲಿ ನಿರ್ವಹಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ನನ್ನನ್ನು ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ ಎಂದು ಧನ್ಯವಾದ ಅರ್ಪಿಸಿದರು. ನಮ್ಮ ಗ್ರಾಮದ ಹಾಗೂ ಅಣ್ಣ ತಮ್ಮಂದಿರು ಕುಲ ಬಾಂಧವರಿಗೆ ವಂದನೆಗಳನ್ನು ಅರ್ಪಿಸ್ತಾ, ನಾವು ಇವತ್ತಿನ ದಿನ ಪಾವಗಡ ಕರ್ನಾಟಕ ಕಾಡುಗೊಲ್ಲ ಪರಿಷತ್ ಸಂಘಟನೆಯ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಒಂದು ಆಯ್ಕೆ ಮಾಡಿರೋ ಪ್ರಕಾರ ನಾನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ನಾನೇನು ಮಾಡಬೇಕು, ಕೆಲಸ ಮಾತಾಡಬೇಕು, ನಾನು ಮಾತಾಡಬಾರ್ದು ಅಂತ ಹೇಳ್ತಿದ್ದೀನಿ. ಇನ್ನು ಮುಂದೆ ನಮ್ಮ ಒಂದು ಗ್ರಾಮ ಆಗಿರ್ಬೋದು, ನಮ್ಮ ಒಂದು ಕಾಡುಗೊಲ್ಲ ಸಮುದಾಯದ ಎಲ್ಲೆಲ್ಲಿ ಹಳ್ಳಿ, ಗ್ರಾಮೀಣ ಭಾಗಗಳು ಹಳ್ಳಿಗಳಿದಾವೋ ಎಲ್ಲ ಕಡೆ ಸಂಚಾರ ಮಾಡ್ತಾ ಏನೇನು ಪರಿಸ್ಥಿತಿ ಇದೆಯೋ ಅದನ್ನು ಒಂದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸಬೇಕು ಅನ್ನೋದು ಅಷ್ಟೇ ನಮ್ಮ ಒಂದು ಕನಸಾಗಿದೆ. ಆ ಕನಸನ್ನ ನೆರವೇರಿಸಬೇಕು ಅನ್ನೋದು ನನ್ನ ಆಸೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಗುರುಶಾಂತ್ ಬಾಣದೇವರಹಟ್ಟಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಪದ್ಮಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪವನ್ ಪಿ ಗೊಲ್ಲರಹಟ್ಟಿ, ಮುಖಂಡರಾದ ಗೌಡರಂಗಪ್ಪ, ರಾಮಾಜಿನಪ್ಪ, ಶಿವರಾಜು ದೊಡ್ಡಹಟ್ಟಿ, ವಕೀಲ ಚಂದ್ರು ಚಿತ್ಕಾನಹಳ್ಳಿ, ತೇಜು ಯಾದವ್, ಶಿವಣ್ಣ ಕೃಷ್ಣಗಿರಿ, ದೇವರಾಜು, ಯೋಗೇಶ್, ಕನಕಪ್ಪ, ದಿನೇಶ್, ಗೋವಿಂದ, ಸಣ್ಣ ಚಿತ್ತಪ್ಪ ಸೇರಿದಂತೆ ವಿವಿಧ ಹಟ್ಟಿಗಳ ಮುಖಂಡರುಗಳು ಉಪಸ್ಥಿತಿ ವಹಿಸಿದರು.